ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ಲಾಗ್. ಲಾಸ್ಟ್ ನಾವು ಹಾಸನ್ ಟ್ರಿಪ್ ಮಾಡಿದ್ದು. ಖರ್ಚು ವೆಚ್ಚ ಅಂದರೆ ನಾವು ಚಿಕ್ಕಬಳ್ಳಾಪುರದಿಂದ ಬರೋಡಾಗಿ ಹೋಗಿ ಬರೋಡಾಯಿಂದ ವಾಪಿಗೆ ಎಂಟಿ ಬಂದು ವಾಪಿಯಿಂದ ಹಾಸನಕ್ಕೆ ಬಂದಿದ್ದು. ಎಷ್ಟು ಉಳೀತು ಏನು ಕತೆ ಅಂತ ನಿಮಗೆ ಈ ಇದರಲ್ಲಿ ಹೇಳ್ತೀನಿ. ಯಾಕಪ್ಪ ಅಂದರೆ ಸುಮಾರು ಜನ ಗಾಡಿ ಮಾಡಬೇಕು ಅಂತ ಹೇಳ್ತಾ ಇರ್ತೀರ. ಹಂಗಾಗಿ ಈ ವಿಡಿಯೋ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡ್ತೀರಿ ಗಾಡಿ ಮಾಡಬೇಕಾ ಬೇಡ ಅಂತ. ಫಸ್ಟು ಚಿಕ್ಕಬಳ್ಳಾಪುರದಿಂದ ಬರೋಡಾಗಿ ಹೋಗಿದ್ದು. ಬಾಡಿಗೆ ಬಂದು 55,000 ರೂಪಾಯಿ ಬಾಡಿಗೆಗೆ ಹೋಗಿದ್ದು. ಅದರಲ್ಲಿ ಡೀಸೆಲ್ ಬಂದು 2,000 ಅಲ್ಲ ಗುರು, 29,200 ರೂಪಾಯಿ ಡೀಸೆಲ್ ಹಾಕಿದ್ದೀವಿ ಗಾಡಿಗೆ. ಟೋಲ್ ಬಂದು 5,000 ರೂಪಾಯಿ ಟೋಲ್ ಕಟ್ಟಿದ್ದೀವಿ. ಲೋಡಿಂಗ್ ಪ್ಲಸ್ ಅನ್ಲೋಡಿಂಗು 2,300 ರೂಪಾಯಿ ಖರ್ಚು ಬಂದಿದೆ. ಪ್ಲಸ್ RTO ಬಾರ್ಡ್ರ್ 450 ರೂಪಾಯಿ ಬಂದಿದೆ. ರೋಡಲ್ಲಿ ಪೊಲೀಸು RTO ಬಾರ್ಡ್ರ್ ಟೋಟಲ್ ಆಗಿ. ಮತ್ತು ಒಂದು ಬಕೆಟ್ ಆ್ಯಡ್ಬ್ಲೂ ಹಾಕಿದ್ದು 1,300 ರೂಪಾಯಿ. ಮತ್ತು ಟ್ರಾನ್ಸ್ಪೋರ್ಟ್ ಕಮಿಷನ್ 1,500. ಟೋಟಲ್ ಖರ್ಚು ಬಂದು 39,750 ರೂಪಾಯಿ. ನೀವು ಇಲ್ಲಿ ಸೈಡಲ್ಲಿ ಬರ್ದಿರೋದಂಗೆ ಫೋಟೋ ಹೊಡೆದು ಹಾಕ್ತೀನಿ ನೋಡ್ಕೊಳ್ಳಿ. ಟೋಟಲ್ ಖರ್ಚು ಬಂದು 39,750 ರೂಪಾಯಿ ಬಂತು. ಈ ಟ್ರಿಪ್ಪಿನ ಬಾಡಿಗೆ ಎಷ್ಟು? 55,000. ಇವಾಗ ಟೋಟಲ್ ಬಾಡಿಗೆಯಲ್ಲಿ ಟೋಟಲ್ ಖರ್ಚನ್ನ ಮೈನಸ್ ಮಾಡೋಣ, ಎಷ್ಟು ಉಳಿಯುತ್ತೋ ನೋಡೋಣ. ಇನ್ನು ಊಟ ತಿಂಡಿ ತೆಗ್ದಿಲ್ಲ, ಡ್ರೈವರ್ ಪೇಮೆಂಟ್ ತೆಗ್ದಿಲ್ಲ, ಲಾಸ್ಟಿಗೆ ತೆಗಿಯೋಣ. ಅದ್ರ ಬಗ್ಗೆ ಲಾಸ್ಟಿಗೆ ಮಾತಾಡೋಣ. ಈಗ ಟೋಟಲ್ ಬಾಡಿಗೆ ಬಂದು 55,000. ಅದರಲ್ಲಿ ಖರ್ಚು ಬಂದು 39,750 ರೂಪಾಯಿ. ನಮಗೆ ಉಳಿದ ದುಡ್ಡು ಬಂದು 15,250 ರೂಪಾಯಿ ದುಡ್ಡು ಉಳೀತು ಈ ಕಡೆಯಿಂದ ಹೋಗಿದ್ದು. ಅದರಲ್ಲಿ ಇನ್ನೂ ಒಂದು ತಲೆಗೆ ಇಟ್ಕೊಳ್ಳಿ, ಡ್ರೈವರ್ ಪೇಮೆಂಟ್ ಕೊಟ್ಟಿಲ್ಲ, ಊಟ ತಿಂಡಿ ಖರ್ಚು ತೆಗ್ದಿಲ್ಲ, ಅದು ಲಾಸ್ಟಿಗೆ ತೆಗಿಯೋಣ. ಈಗ ನೆಕ್ಸ್ಟು ವಾಪಿಯಿಂದ ಹಾಸನಿಗೆ ಬಂದಿದ್ದು. 8 ದಿನ ಹಾಲ್ಟ್ ಆಗಿ, 8 ದಿನ ಅಲ್ವಾ ಬ್ರೋ, 7-8 ದಿನ ಹಾಲ್ಟ್ ಆಗಿ ಆಮೇಲೆ ಬಂದು ಲೋಡ್ ಮಾಡಿದ್ದು. ಟೋಟಲ್ ಟ್ರಿಪ್ ಬಂದು 15 ದಿನ ಆಗೈತೆ ಕರೆಕ್ಟಾಗಿ. 29ನೇ ತಾರೀಕಿಂದ 13ನೇ ತಾರೀಕುವರೆಗೂ ಅಲ್ಲ ಬ್ರೋ, 12ನೇ ತಾರೀಕುವರೆಗೂ. 12ನೇ ತಾರೀಕು ಸಂಜೆ ಗಾಡಿ ಖಾಲಿಯಾಗಿದ್ದು. ಅಲ್ಲಿಗೆ 15 ದಿನ ಕರೆಕ್ಟಾಗಿ ಟ್ರಿಪ್ ಆಗೈತಿದ್ದು. ಇವಾಗ ವಾಪಿಯಿಂದ ಹಾಸನ ಬಂದಿದ್ದು. ಡೀಸೆಲ್ ಖರ್ಚು ಬಂದು 28,000 ರೂಪಾಯಿ. ಇದು ಬಂದು ಎಲ್ಲಿಂದ ಎಲ್ಗಪ್ಪ ಅಂದರೆ ವಾಪಿಯಿಂದ ಬರೀ ಹಾಸನ್ಗಲ್ಲ, ಬರೋಡಾಯಿಂದ ವಾಪಿಗೆ ಬಂದಿದ್ದು 5,000 ಆ್ಯಡ್ ಮಾಡಿ ಟೋಟಲಾಗಿ 28,000. ವಾಪಿಯಿಂದ ಹಾಸನ್ಗೆ 23,000 ಕೊಡೈತೆ. ಅಲ್ಲಿಂದ 5,000 MT ಬರೋಕ್ಕೆ ಹಾಕ್ಸ್ಕೊಂಬಂದಿದ್ದು. ಅದಾದಮೇಲೆ ಟೋಲ್ ಬಂದು 4,500 ಬಂದೈತೆ. ಲೋಡಿಂಗ್ ಬಂದು 100 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಟ್ರಾನ್ಸ್ಪೋರ್ಟ್ ಲೋಡ್ ಮಾಡಿದಾಗ ಪಾರ್ಸಲ್ ಟೈಪ್ದು ಲೋಡಿಂಗ್ ಅನ್ಲೋಡಿಂಗ್ ಏನೂ ಇರೋಲ್ಲ, ಹಂಗಾಗಿ ಲೋಡಿಂಗ್ ಅನ್ಲೋಡಿಂಗ್ ಏನೂ ಬಂದಿಲ್ಲ. ಅದಾದಮೇಲೆ RTO ಪ್ಲಸ್ ಬಾರ್ಡ್ರು 500 ರೂಪಾಯಿ ಬಂದಿದೆ. ಅದಾದಮೇಲೆ ಕಮಿಷನ್ನು, ಟ್ರಾನ್ಸ್ಪೋರ್ಟ್ ಕಮಿಷನ್ನು 3,300 ರೂಪಾಯಿ ಕಮಿಷನ್ ಕೊಟ್ಟಿದ್ದೀವಿ. ಅಂದರೆ 5% ಕಮಿಷನ್ ತೊಗೊಂತಾರೆ. 58,000 ಬಾಡಿಗೆ ಇದು. 58,000ರಲ್ಲಿ 5% ಅಂದರೆ ಎಷ್ಟಾಯಿತು ಬ್ರೋ? 2,800 ಆಗುತ್ತೆ. ಪ್ಲಸ್ 500 ರೂಪಾಯಿ ಮಾಮೂಲು ಅಂತ ತೊಗೊತಾರೆ, ಟಪಾಲ್ ಮಾಮೂಲು ಅಂತ. ನಮಗೇನು ಎಲ್ಲರೂ ಕೊಡ್ತಾರಲ್ಲ, ಅದನ್ನು ಪ್ರಿಂಟ್ ಮಾಡ್ಸೋಕ್ಕೆ ಒಂದು 15-20 ರೂಪಾಯಿ ಖರ್ಚಾಗಿರುತ್ತೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಅದನ್ನು ಕೂಡ ಗಾಡಿಯವ್ರ ಮೇಲೆ ಹಾಕ್ತಾರೆ. 500 ರೂಪಾಯಿ ಹಾಕ್ತಾರೆ, 1 ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ. ನಮ್ಮ ಕಡೆ ಎಲ್ಲ 100-200 ಕಟ್ ಮಾಡ್ಕೊಂಡು ಹಾಕಿದ್ರೆ, ಅಲ್ಲಿ ಗುಜರಾತಲ್ಲೆಲ್ಲ 500 ರೂಪಾಯಿ ಟ್ರಾನ್ಸ್ಪೋರ್ಟ್ದು ಎಕ್ಸ್ಟ್ರಾ ಹಾಕ್ತಾರೆ. ಅದಾದಮೇಲೆ ಆ್ಯಡ್ಬ್ಲೂ 1,300 ರೂಪಾಯಿ. ಅದಾದಮೇಲೆ ಬರ್ತಾ 2 ಟ್ಯೂಬ್ ಹೊಗೆ ಹಾಕ್ಕೊಂಡಿದ್ದು, ಅದು 4,100 ರೂಪಾಯಿ ಆಯಿತು. 2 ಟ್ಯೂಬು, 2 ಪ್ಲಾಫು, ಮತ್ತು ಹಾಕಿದ್ದು, ಬಿಚ್ಚಿದ್ದು, ತೆಗ್ದಿದ್ದು ಎಲ್ಲ ಸೇರಿ ಟೋಟಲ್ ಖರ್ಚು ಬಂದು 41,800 ರೂಪಾಯಿ. ಇದು ಬಾಡಿಗೆ ಎಷ್ಟಪ್ಪ ಅಂದರೆ 58,000 ರೂಪಾಯಿ ಬಾಡಿಗೆ. ಅದರಲ್ಲಿ 41,800 ರೂಪಾಯಿ ಖರ್ಚು ಬಂದೈತೆ. ಟೋಟಲ್ ಬಾಡಿಗೆ 58,000, ಅದರಲ್ಲಿ ಟೋಟಲ್ ಖರ್ಚು 41,800 ರೂಪಾಯಿ. ನಮಗೆ ಉಳಿತಾಯ ಆಗಿದ್ದು 16,200 ರೂಪಾಯಿ ಉಳೀತು. ಇದು 16,200. ಅದು ಬಂದು ಇನ್ನೊಂದು 15,250 ಟೋಟಲ್ ಮಾಡೋಣ. ನೆಕ್ಸ್ಟು ಇದು ಬಂದು ಬರೇ ಉಳಿತಾಯ ಆಗಿರೋದು. ಇದರಲ್ಲಿ ಊಟ ತಿಂಡಿ ಡ್ರೈವರ್ ಪೇಮೆಂಟ್ ತೆಗ್ದಿಲ್ಲ. 15 ದಿನ ಊಟ ತಿಂಡಿದು ಡ್ರೈವರ್ ಪೇಮೆಂಟ್ ತೆಗ್ದಿಲ್ಲ. ಇದನ್ನ ಟೋಟಲ್ ಮಾಡಿ ಆಮೇಲೆ ನಾವು ಪರ್ಸೆಂಟೇಜ್ ಕೊಡ್ತೀವಲ್ಲ ಡ್ರೈವರ್ಗೆ 12%, ಹಂಗೆ ಕೊಟ್ಟರೆ ಓನರ್ಗೆ ಎಷ್ಟು ಉಳಿತದೆ, ಡ್ರೈವರ್ಗೆ ಎಷ್ಟು ಉಳಿತದೆ ಅದನ್ನೂ ಹೇಳ್ತೀನಿ. ಇಲ್ಲ ಮಂತ್ಲಿ ಸ್ಯಾಲರಿ ಲೆಕ್ಕಾಚಾರಕ್ಕೆ ಡ್ಯೂಟಿ ಮಾಡ್ತಾರಲ್ಲ ಅದನ್ನು ಹೇಳ್ತೀನಿ ನಿಮ್ಗೆ ಲಾಸ್ಟಿಗೆ. ಟೋಟಲ್ ಅಪ್ ಆ್ಯಂಡ್ ಡೌನು ಫಸ್ಟ್ ಟ್ರಿಪ್ಪಲ್ಲಿ ಉಳಿದಿದ್ದು 15,250. ಸೆಕೆಂಡ್ ಟ್ರಿಪ್ಪಲ್ಲಿ ಉಳಿದಿದ್ದು ಆ ಕಡೆಯಿಂದ ಬಂದಿದ್ದು 16,200. ಟೋಟಲ್ 31,450 ರೂಪಾಯಿ ದುಡ್ಡು ಉಳಿತು ನಮಗೆ ಅಪ್ ಆ್ಯಂಡ್ ಡೌನು. ಇವಾಗ ನೆಕ್ಸ್ಟು ಅದರಲ್ಲಿ ಮೈನಸ್ ಮಾಡಬೇಕು. ಏನು ಮೈನಸ್ ಮಾಡಬೇಕು? ಡ್ರೈವರ್ ಪೇಮೆಂಟು, ಊಟ ತಿಂಡಿ ಖರ್ಚು ಎರಡೂ ಮೈನಸ್ ಮಾಡಬೇಕು. ಕೆಲವರು ಡ್ರೈವರ್ಗಳಿಗೆ 12% ಕಮಿಷನ್ ಲೆಕ್ಕದಲ್ಲಿ ಕೊಡ್ತಾರೆ. ಕೆಲವರು ಮಂತ್ಲಿ ಪೇಮೆಂಟ್ ಡ್ರೈವರ್ಗೆ 20,000 25,000 ಈ ಥರ ಪೇಮೆಂಟ್ ಕೊಡ್ತಾರೆ. ಒಬ್ಬೊಬ್ಬ ಡ್ರೈವರ್ಗೆ ಡಬಲ್ ಡ್ರೈವರ್ ಇಡ್ತಾರೆ. ಕಚ್ಚಾ ಮಾಲ್ ಹೊಡೆಯೋ ಗಾಡಿಗೆ ಡಬಲ್ ಡ್ರೈವರ್ ಕಂಪಲ್ಸರಿ ಇರಲೇಬೇಕು. 12% ಕಮಿಷನ್ ತೊಗೊಂಡು ಓಡಿಸಿದಾಗ 15 ದಿನಕ್ಕೆ ಟ್ರಿಪ್ ಆದರೆ ಡ್ರೈವರ್ಗೆ ಏನು ಉಳಿಯಲ್ಲ, ಓನರ್ಗೆ ಸ್ವಲ್ಪ ಉಳ್ಕೊಂತದೆ. ಅದೇ ಸ್ಯಾಲ್ರಿ ಲೆಕ್ಕ ಓಡಿಸಿದಾಗ
ಓನರ್ಗೇನು ಉಳಿಯಲ್ಲ, ಡ್ರೈವರ್ಗೆ ಉಳಿತದೆ, ಅಷ್ಟೇ ಡಿಫ್ರೆನ್ಸ್ ಆಗೋದು ಇದರಲ್ಲಿ. ಇವಾಗ ಫಸ್ಟು ಕಮಿಷನ್ ಲೆಕ್ಕಾಚಾರ ಮಾತಾಡೋಣ. 12% ಡ್ರೈವರ್ಗೆ ಕೊಟ್ಟರೆ ಟೋಟಲ್ 55,000 ಒಂದು ಸೈಡ್ ಬಾಡಿಗೆ, ಈ ಕಡೆಯಿಂದ ಹೋಗಿದ್ದು ಆ ಕಡೆಯಿಂದ ಬಂದಿದ್ದು 58,000 ಬಾಡಿಗೆ, ಟೋಟಲ್ಲು 1,13,000 ಬಾಡಿಗೆಯಲ್ಲಿ 12% ಲೆಕ್ಕ ಹಾಕಿದ್ರೆ ಟೋಟಲ್ ಪೇಮೆಂಟ್ ಬಂದು 13,560 ರೂಪಾಯಿ ಆಯಿತು ಡ್ರೈವರ್ಗೆ. ಈಗ ಅದರಲ್ಲಿ ಡ್ರೈವರ್ 15 ದಿನ ಹೊರಗಡೆ ಹೋಗಿ ಜೀವನ ಮಾಡಬೇಕು ಅಂದರೆ ಡೈಲಿ 500 ರೂಪಾಯಿ ಊಟ ತಿಂಡಿಗೆ ಬೇಕು. ಇಬ್ಬರಿಂದ ಹೇಳ್ತಾ ಇರೋದು, ಇಬ್ಬರಿಂದ 500 ರೂಪಾಯಿ ಬೇಕೇ ಬೇಕು. ಇನ್ನು ಜಾಸ್ತಿ ಆಗುತ್ತೆ, 500 ರೂಪಾಯಿ ಲೆಕ್ಕ ಹಾಕೋಣ ನಾವು, ಯಾಕಂದರೆ ಒಂದು ಲೆವೆಲ್ಲಾಗಿ ಲೆಕ್ಕ ಹಾಕ್ಬೇಕಲ್ವ. ಹಂಗಾಗಿ 15 ದಿನಕ್ಕೆ 7,500 ಆಗೋಯ್ತು ಖರ್ಚು. 13,560 ರೂಪಾಯಿ ಪೇಮೆಂಟಲ್ಲಿ 7,500 ಡ್ರೈವರ್ ಊಟ ತಿಂಡಿ ಖರ್ಚೇ ಹೋದರೆ ಇನ್ನು ಉಳಿದಿದ್ದೆಷ್ಟು? 6,060 ರೂಪಾಯಿ. ಎಷ್ಟು ಉಳೀತು? 6,060 ರೂಪಾಯಿ ಉಳೀತು. ಮತ್ತು ಹಾಲ್ಟ್ ಆಗಿದ್ದು ಸೇರಿಸ್ಕೊಡ್ತೀವಿ. ಈಗ 10 ದಿನ ಹಾಲ್ಟ್ ಆಗಿತ್ತಲ್ಲ ಗಾಡಿ, ಅದು ರನ್ನಿಂಗ್ ಆಗಿದ್ದು 5 ದಿನ ಅಷ್ಟೇ. ಮತ್ತು ಹಾಲ್ಟ್ ಆಗಿದ್ದು 5,000 ಊಟ ತಿಂಡಿಗೆ ಎಕ್ಸ್ಟ್ರಾ ಕೊಡ್ತೀವಿ. ಊಟ ತಿಂಡಿಗೆ 5,000 ಮತ್ತು 6,060 ರೂಪಾಯಿ. ಟೋಟಲ್ಲು ಎಷ್ಟಾಯಿತು ಬ್ರೋ? ಒಂದು 11,060 ರೂಪಾಯಿ ಆಯಿತು. 60 ರೂಪಾಯಿ ಬಿಟ್ಟಾಕಿ 11,000 ಲೆಕ್ಕ. ಅಲ್ಲಿಗೆ ಉಳಿದಿದ್ದೆಷ್ಟು? ಇನ್ನು 11,000 ಪೇಮೆಂಟ್ ಡ್ರೈವರ್ಗೆ ಉಳೀತು. ಇಬ್ಬರು ಡಬಲ್ ಡ್ರೈವರ್ ಹೋದರೆ 11,000ರಲ್ಲಿ ಒಬ್ಬೊಬ್ರಿಗೆ ಬರೋದೇ 5,500 ರೂಪಾಯಿ. 15 ದಿನ ಡ್ಯೂಟಿ ಮಾಡಿ 5,500 ತಗೊಂಡು ಮನೆಗೆ ಹೋದರೆ ಏನು ಬರುತ್ತೆ ಹೇಳಿ? ಕಮಿಷನ್ ಲೆಕ್ಕ ಓಡಿಸಿದಾಗ ಗಾಡಿ ಆಲ್ಟ್ ಆಯಿತು ಅಂದರೆ ಡ್ರೈವರ್ಗೆ ಏನು ಉಳಿಯಲ್ಲ ಗುರು, ಡ್ರೈವರ್ಗಳಿಗೆ ಏನು ಉಳಿಯಲ್ಲ. ಉಳಿಯೋದೆ 5,000, 10,000, 5,000, 6,000 ಹಿಂಗೆ ಉಳಿತದೆ ನೋಡಿ. 15 ದಿನಕ್ಕೆ 5,000 ಏನಕ್ಕೆ ಬರ್ತದೆ ಗುರು? ಏನಕ್ಕೆ ಬರುತ್ತೆ 15 ದಿನಕ್ಕೆ 5,000? ಟೀ ಕಾಫಿಗೂ ಸಾಕಾಗಲ್ಲ ಅವರು. ನಾನು ಹಾಕಿರೋ ಡೈಲಿ 500 ರೂಪಾಯಿ ಅಷ್ಟೇ ಊಟ ತಿಂಡಿಗೆ. ಮಿನಿಮಮ್ ಅಂದ್ರೆ 700-800 ರೂಪಾಯಿ ಹೋಗೇ ಹೋಗುತ್ತೆ. ಕೆಲವರು ಸಿಗರೇಟ್ ಸೇದೋರು ಇರ್ತಾರೆ, ಕೆಲವರು ಗುಟ್ಕಾ ಹಾಕೋರು ಇರ್ತಾರೆ, ಇನ್ನು ಕೆಲವ್ರಿಗೆ ಅದು ಇದು ಇರ್ತದೆ. ಕೊನೆಗೆ ಝೀರೋ ಮಾಡ್ಕೊಂಡು ಮನೆಗೆ ಬರಬೇಕಾಗುತ್ತೆ. ಪರ್ಸೆಂಟೇಜ್ ಲೆಕ್ಕ ಓಡಿಸಿದ್ರೆ ಗಾಡಿ ಟ್ರಿಪ್ ಆಗಿಲ್ಲ ಅಂದರೆ ಹೇಳ್ತಾ ಇರೋದು. ಪರ್ಸೆಂಟೇಜ್ ಲೆಕ್ಕ ಓಡಿಸಿದ್ರಾಗೆ ದುಡ್ಡು ಚೆನ್ನಾಗಾಗೋದು ಪೇಮೆಂಟ್ಗಿಂತ, ನನಗೂ ಗೊತ್ತಿರೋ ವಿಚಾರನೇ. ಬಟ್ ಗಾಲ್ಟ್ ಆದಾಗ ಸಖತ್ ಎಫೆಕ್ಟ್ ಆಗುತ್ತೆ. ಇವಾಗ ಇದು ಡ್ರೈವರ್ದಾಯ್ತು. ಓನರ್ಗೆ ಎಷ್ಟು ಉಳಿತಪ್ಪ? 12% ಕಮಿಷನ್ ಕೊಟ್ಟರೆ ಡ್ರೈವರ್ಗೆ, ಓನರ್ಗೆ ಎಷ್ಟು ಉಳಿತೈತೆ ಲೆಕ್ಕ ಮಾಡೋಣ. ಟೋಟಲ್ ಉಳಿದಿದ್ದ ದುಡ್ಡು ಬಂದು 31,450. ಅದರಲ್ಲಿ ಡ್ರೈವರ್ ಪೇಮೆಂಟು 13,560. ಅದರಲ್ಲಿ ಉಳಿದಿದ್ದು ಬಂದು 17,890 ರೂಪಾಯಿ. 17,890ರಲ್ಲಿ -5,000 ಊಟ ತಿಂಡಿದಾಗಲೇ ಕಳೆದಿರಲಿಲ್ಲ, ಇಲ್ಲಿ ಕಳೆಯೋಣ. ಇನ್ನು ಉಳಿದಿದ್ದು ಬಂದು ಓನರ್ಗೆ 12,890 ರೂಪಾಯಿ ದುಡ್ಡು ಉಳಿಯುತ್ತೆ. ಎಷ್ಟು? 12,890 ರೂಪಾಯಿ ದುಡ್ಡು. 13,000ನೇ ಲೆಕ್ಕ ಇಡೀರಿ. ಎಷ್ಟು ದಿನಕ್ಕೆ? 15 ದಿನಕ್ಕೆ. ಸಾಕಾ? ಡ್ರೈವರ್ಗಳಿಗೆ ಎಷ್ಟು ಉಳೀತು? 5,000. ಓನರ್ಗೆ ಎಷ್ಟು ಉಳೀತು? 13,000. ಏನು ಕೊಡಿಸ್ಬೇಕು ಗಾಡಿ? ಲಾಂಗಲ್ಲಿ ಏನು ಕೊಡಿಸ್ಬೇಕು ಗಾಡಿ? ಹಾಂ, ಅದಾಯಿತು. ನೆಕ್ಸ್ಟ್ ಇವಾಗ ಡ್ರೈವರ್ ಸ್ಯಾಲ್ರಿ ಕೊಟ್ಟರೆ ಎಷ್ಟು ಉಳಿತದೆ ಅಂತ ಅದನ್ನು ಲೆಕ್ಕ ಮಾಡಿದ್ದೀನಿ, ಅದನ್ನು ಹೇಳ್ತೀನಿ ನಿಮಗೆ. ಡ್ರೈವರ್ ಮಂತ್ಲಿ ಪೇಮೆಂಟ್ ಲೆಕ್ಕ ಹಾಕೋಣ. ತಿಂಗಳಿಗೆ 20,000 ಒಬ್ಬ ಡ್ರೈವರ್ಗೆ ಪೇಮೆಂಟ್ ಅಂದ್ಕೊಳ್ಳಿ. ಡಬಲ್ ಡ್ರೈವರ್ ಕಚ್ಚಾ ಮಾಲ್ ಓಡಿಸೋ ಗಾಡಿಗೆ ಡಬಲ್ ಡ್ರೈವರ್ ಇರಲೇಬೇಕು. ಒಬ್ರಿಗೆ 20,000ನೇ ಲೆಕ್ಕ ಹಿಡಿಯೋಣ ಬ್ರೋ. ಊಟ ತಿಂಡಿಗೆ ಸಪ್ರೇಟ್ ಡೈಲಿ 500 ರೂಪಾಯಿ ಕೊಡಬೇಕು. ಸರಿ ಆಯಿತು. ಇವಾಗ ಅದನ್ನೇ ಲೆಕ್ಕ ಮಾಡೋಣ. 15 ದಿನಕ್ಕೆ ಊಟ ತಿಂಡಿದು ಬಂದು 7,500 ಆಗುತ್ತೆ. ಡೈಲಿ 500 ರೂಪಾಯಿ ಲೆಕ್ಕ ಹಾಕಿದ್ರೆ 7,500 ಆಗುತ್ತೆ. ಮತ್ತು ಡ್ರೈವರ್ಗೆ ಒಂದು ತಿಂಗಳಿಗೆ 20,000 ಸಂಬಳ ಅಂದರೆ 30 ದಿನಕ್ಕೆ, ತಿಂಗಳಿಗೆ 30 ದಿನ, ಅದ್ರಾಗ 15 ದಿನ ಡ್ಯೂಟಿ ಮಾಡಿದ್ದಾರೆ. 15 ದಿನಕ್ಕೆ ಎಷ್ಟಾಯಿತು? 10,000 ಆಯಿತು. ಇಬ್ಬರು ಡ್ರೈವರಿಂದ 20,000 ಪೇಮೆಂಟ್ ಕೊಡಬೇಕು. ಎಷ್ಟಾಯಿತು? 20,000 ಪ್ಲಸ್ 7,500, 27,500 ಆಯಿತು ಟೋಟಲ್ ಖರ್ಚು. ಊಟ ತಿಂಡಿ ಡ್ರೈವರ್ ಪೇಮೆಂಟು. ಮಂತ್ಲಿ ಸ್ಯಾಲ್ರಿ ಕೊಟ್ಟು ಓನರು ಡ್ರೈವರ್ನ ಇಟ್ಕೊಂಡ್ರೆ ಇಷ್ಟು ಉಳಿಯುತ್ತೆ ಅಂತ ಹೇಳ್ತಾ ಇರೋದು. ಇದು ಮಂತ್ಲಿ ಪೇಮೆಂಟ್ ಕೊಟ್ಟು ಇಟ್ಕೊಂಡ್ರೆ ನಮ್ಗೆ ಇವಾಗ ಅಪ್ ಆ್ಯಂಡ್ ಡೌನಲ್ಲಿ ಟೋಟಲ್ ಉಳಿದಿದ್ದು ಬಂದು 31,450 ರೂಪಾಯಿ. ಅದರಲ್ಲಿ ಡ್ರೈವರ್ ಪೇಮೆಂಟ್ 27,500 ರೂಪಾಯಿ ತೆಗೆದ್ರೆ ಪೇಮೆಂಟು, ಊಟ ತಿಂಡಿ 15 ದಿನಕ್ಕೆ 10,000 ಪೇಮೆಂಟು, ಊಟ ತಿಂಡಿ 7,500 ತೆಗೆದ್ರೆ ಇನ್ನು ಉಳಿದಿರೋದು ಬಂದು 3,950 ರೂಪಾಯಿ. 4,000 ರೂಪಾಯಿ ಲೆಕ್ಕ. 50 ರೂಪಾಯಿ ಬಿಟ್ಟಾಕಿ 4,000 ರೂಪಾಯಿ ಲೆಕ್ಕ. ಸಾಕಾ? ಯಾರು ಇವಾಗ ಹೊಸ್ದಾಗಿ ಗಾಡಿ ಮಾಡೋರು, ಏನೋ ಗೊತ್ತಿಲ್ಲದವ್ರು ಮಾಡೋರು ಹೇಳ್ರಪ್ಪ, ಸಾಕಾ 4,000? ಇಲ್ಲ ಬ್ರೋ, ನಾನು ಓನರ್ ಕಮ್ ಡ್ರೈವರ್ ಓಡಿಸ್ಕೊಂತೀನಿ. ಓನರ್ ಕಮ್ ಡ್ರೈವರ್ ಓಡಿಸ್ಕೊಂಡ್ರು ಡ್ರೈವರ್ ಸ್ಯಾಲ್ರಿ ತೆಗೆದು ಸೈಡ್ಗೆ ಇಟ್ಕೊಂಡ್ಲೇಬೇಕು ಗುರು. ಗಾಡಿಗೆ ಹಾಕಬೇಕು, ಡ್ರೈವರ್ಗೆ ಹಾಕಬೇಕು. ನಾವು ಗಾಡಿ ಓಡಿಸಿದ್ರು ಲೆಕ್ಕ ಮಾಡಿದಾಗ ನಮ್ಮ ಪೇಮೆಂಟ್ ಎತ್ಕೊಂಡು ನಮ್ಮ ಪರ್ಸ್ನಲ್ ಯೂಸಸ್ ಏನಿದಾವೋ, ನಮ್ಮ ಖರ್ಚುಗಳಂದರೆ ನಮ್ಮ ಸ್ವಂತ ಮಾಡ್ಕೊಂಡ್ರೆ ಚೀಟಿಗಳಾಗಿರ್ಬೋದು, ಈಗ ಮೊಬೈಲ್ EMI ಆಗಿರ್ಬೋದು, ಏನೇ ಆಗಲಿ ನಾವು ಡ್ರೈವರ್ ಸಂಬಳದಾಗ ದುಡ್ದಿರೋ ದುಡ್ಡಾಗೆ ತಗೊಂಡು ಕಟ್ತೀವೋ ಹೊರತು ಗಾಡೀಲಿ ಉಳಿದಿರೋ ದುಡ್ಡಲ್ಲಿ ಅಲ್ಲ ಗುರು. ಹೇಳಿ, ಸಾಕಾ ದುಡ್ಡು? 4,000 ರೂಪಾಯಿ ಸಾಕಾ ಏನ್ರ? ಇಲ್ಲ 13,000 ಸಾಕಾ?
ಆಲ್ಮೋಸ್ಟ್ ಅಲ್ಲಿ 12% ಲೆಕ್ಕದಂಗೆ ಗಾಡಿ ಓಡಿಸೋದು. 12% ಲೆಕ್ಕದಂಗೆ ಹೋಗಿ ಓಡಿಸಿ 8 ದಿನ ಆಲ್ಟ್ ಆದರೆ ಡ್ರೈವರ್ಗಳು 10 ರೂಪಾಯಿ ದುಡ್ಡು ಉಳಿಯಲ್ಲ. ಇನ್ನು 5,000 ನಾನು ಲೆಕ್ಕ ಕೊಟ್ಟಿರೋದಿಲ್ಲ ಅಷ್ಟೇ ಉಳಿತದೆ ಅಂತ, ಅಷ್ಟು ಉಳಿಯಲ್ಲ. ಇನ್ನು ಪೇಮೆಂಟ್ ಲೆಕ್ಕದಾಗ ಓಡಿಸಿದ್ರೆ ಸ್ವಲ್ಪ ಓನರ್ ಅಂತೂ ನೆಲಕ್ಕೆ ಹೋಗ್ಬಿಡ್ತಾನೆ. ಡ್ರೈವರ್ಗೆ ಮಾಮೂಲಿ ಪೇಮೆಂಟ್ ಕೊಡಲೇಬೇಕು, ಯಾಕಂದರೆ ಅವ್ರದ್ದು ಮನೆ ಮಠ ಎಲ್ಲ ಇರ್ತದೆ. ಅವರು ಪೇಮೆಂಟ್ಗೋಸ್ಕರನೇ ಕೆಲಸ ಮಾಡೋದು. ಲೋಡ್ ಆಗಿಲ್ಲ ಅಂದರೆ ಅದು ಡ್ರೈವರ್ ತಪ್ಪಾಗಲ್ಲ, ಓನರ್ಗೆ ಲೋಡ್ ಸಿಕ್ಕಿಲ್ಲ ಅಂದರೆ ಓನರ್ ಹಣೆ ಬರ, ಅದೇನು ಮಾಡೋಕ್ಕಾಗಲ್ಲ. ಇವಾಗ ಹೇಳಿ, ಸಾಕಾ ದುಡ್ಡು? 3,000 7,000 ಸಾಕಾ? ನಮಗೆಲ್ಲ ಗೊತ್ತಿದ್ದು 5-6 ವರ್ಷದಿಂದ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಆಗಿದ್ದು, ಅಷ್ಟು ಚೆನ್ನಾಗಿ ಕಾಂಟ್ಯಾಕ್ಟ್ ಇದ್ದು ಹೋಗಿ ತಗೊಳಾಕೊಂಡು ಲಾಸ್ ಮಾಡ್ಕೊಂಡು ಬಂದಿದ್ದೀವಿ ಟ್ರಿಪ್ಪು. ಇನ್ನು ನನಗೆ ಮೆಸೇಜ್ ಮಾಡ್ತಿಲ್ಲ, ಬ್ರೋ ನಾನು ಅದು ಓದ್ತಾ ಇದ್ದೀನಿ, ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ, ಬ್ರೋ ನನ್ನ ಗಾಡಿ ಹಾಕ್ಲಾ, ನಾನು ಗಾಡಿ ಮಾಡ್ತೀನಿ. ಸುಲಭವಾದ ಮಾತೇ ಅಲ್ಲ ಗುರು ಗಾಡಿ ಹಾಕೋದು. ತರೋದು ಭಯಂಕರ ಈಸಿ, ಹೋಗಿ 2 ಲಕ್ಷ ಡೌನ್ ಪೇಮೆಂಟ್ ಕಟ್ರಿ, ಇಲ್ಲ ನೀವೇ ಸುಮ್ಮನೆ ಶೋರೂಮ್ಗೆ ಒಂದ್ಸರಿ ಹೋಗಿ ಬನ್ನಿ, ಅವರೇ ನಿಮ್ಮ ಹತ್ರ 4 ಸರಿ ಬರ್ತಾರೆ, ಬ್ರೋ ಅಣ್ಣ ಗಾಡಿ ತೊಗೊಳ್ಳಿ, ಸರ್ ಗಾಡಿ ತೊಗೊಳ್ಳಿ, ಬ್ರೋ ಗಾಡಿ ತೊಗೊಳ್ಳಿ ಅಂತ. ಬಟ್ ಆಮೇಲೆ EMI ಹಾಕ್ಸಿ ಗಾಡಿ ತೊಗೊಂಡು ಡೌನ್ ಪೇಮೆಂಟ್ ಕಟ್ಟಿ EMI ಕಟ್ಟ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗೋಗುತ್ತೆ. ಇವಾಗ ನಾವು ನೋಡಿ ಎಲ್ಲ ಗೊತ್ತಿದ್ದೆ ಹಿಂಗೆ ಇಷ್ಟು ಲಾಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಟ್ರಿಪ್ ಉಳಿದಿದ್ದೆ ಎಷ್ಟು ನಮಗೆ? ಓನರ್ ಕಮ್ ಡ್ರೈವರ್ ಓಡಿಸಿದ್ರೆ ಬರೀ 500 ರೂಪಾಯಿ ಹೋಗಲ್ಲ, ಒಂದು ಟೈಮ್ಗೆ ಹೋಗುತ್ತೆ 500 ರೂಪಾಯಿ ಊಟ ತಿಂಡಿಗೆ. ಆ ಕಡೆ ಗುಜರಾತ್ ಸೈಡೆಲ್ಲ ಕಾಸ್ಟ್ಲಿ ಊಟ. ಅದ್ರಲ್ಲಿ ನಮ್ಗೆ ಏನು ಉಳಿದಿಲ್ಲ ಗುರು, ಈ ಟ್ರಿಪ್ ಏನೂ ಉಳಿದಿಲ್ಲ ಅಂದ್ಕೊಳ್ಳಿ. ಇವಾಗ ನಮ್ಮ ದರ್ಶನ್ ರಾವ್ ಬಂದವ್ರು ಅಂದಮೇಲೆ ಜೊತೆಗೆ ಅವ್ರಿಗೆ ಸ್ಯಾಲ್ರಿ ಕೊಡಲೇಬೇಕು. ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಲೆಕ್ಕ ಹಾಕಿದ್ರು ನಮಗೆ, ನಮ್ಮ ಸ್ಯಾಲ್ರಿ ತೊಗೊಂಡು ಲೆಕ್ಕ ಹಾಕಿದ್ರೆ ಆಮೇಲೆ 4,000 ಉಳಿದಿತ್ತಲ್ಲ, ಅದಕ್ಕಿಂತ ಎದುರು ನಾವೇ ಹಾಕಬೇಕು ಏನ್ರ. ಅಷ್ಟು ಖರ್ಚಾಗೈತೆ ದುಡ್ಡು ನಮ್ದು, ಊಟ ತಿಂಡಿ ಅಂತೆ ಅದಂತ ಇದಂತೆ. ಅಲ್ಲಿ ಯಾವುದೋ ಒಂದು ಬಿಲ್ ಬಂದಿತ್ತಲ್ಲ ಹೋಟ್ಲದ್ದು, ಎಷ್ಟು ಬಂದಿತ್ತದ? 1,400. ನಾವಿಬ್ಬರು ಮತ್ತು ನಮ್ಮ ಫ್ರೆಂಡ್ಸು ಇಬ್ಬರು 4 ಜನ ಟೋಟಲಾಗಿ ಊಟ ಮಾಡಿದ್ದು. 1,400 ರೂಪಾಯಿ ಬಿಲ್ ಆಗಿತ್ತು. ಗಾಡಿ ಮಾಡಿ ದುಡ್ಕೊಂಡು ತಿಂತೀವಿ, ಅಷ್ಟು ಈಸಿ ಇಲ್ಲ. ಗೊತ್ತಿದ್ರೆ ಮಾಡ್ಕೊಳ್ಳಿ, ನಮ್ಗೆ ಲೈನ್ ಐತೆ ಎಲ್ಲ ಗೊತ್ತೈತೆ ಮಾಡ್ತೀವಿ ಅಂದರೆ ಮಾಡ್ಕೊಳ್ಳಿ. ಮೊದಲು ಇದೇ ವಾಪಿಗೆ ಹೋಗಿ ಬಂದರೆ 40-45 ಸಾವಿರ ದುಡ್ಡು ಉಳಿಯವು. ಯಾವಾಗ? 2018, 19, 20ರಲ್ಲಿ. ಇವಾಗ ವಾರಕ್ಕೊಂದು ಟ್ರಿಪ್ ಆಗಿದ್ರೆ ನಮ್ಮದು ಹೆಚ್ಚು ಕಮ್ಮಿ ಒಂದು 20,000 ಉಳಿದಿರೋದು. ಒಬ್ಬರು ಉಳಿಯೋದೇ ಅಷ್ಟೇ. ಈಗ ವಾಪಿಗೆ ಹೋಗಿ ಬಂದರೆ ಉಳಿಯೋದೇ 20-25 ಸಾವಿರ ರೂಪಾಯಿ ಅಷ್ಟೇ. ನಮ್ಮದು ಆಲ್ಟಾಗಿ ಇನ್ನೂ ಲಾಸ್ ಆಯ್ತು ನಮ್ದು. ಅಷ್ಟು ಬಿಟ್ಟರೆ ಈಗ ವಾಪಿ ಲೈನು ಏನು ಓಡಿಸ್ತಾರೋ ಎಲ್ಲರದ್ದು ಉಳಿಯೋದೇ 20-25 ಸಾವಿರ. ಸ್ವಲ್ಪ ಗಾಡಿ ಮೈಲೇಜ್ ಬಂತಂದರೆ 30,000 ಮಿಕ್ಬೋದು. ಅದು ವಾರಕ್ಕೆ ಟ್ರಿಪ್ ಆದರೆ ಅವ್ರಿಗೆ ಪ್ರಾಫಿಟ್ಟೇ ಹೊರತು 15 ದಿನಕ್ಕೊಂದು ಟ್ರಿಪ್ ಮಾಡಿದ್ರೆ EMIಗೆ ಅಷ್ಟೇ ದುಡ್ಡಾಗೋದು. ಅವ್ರ ಸ್ಯಾಲ್ರಿಗಳೇನು, ಇದೇನು ಅದೇನು, ತುಂಬ ಅಂದರೆ ತುಂಬ ಕಷ್ಟ ಐತೆ. ಕಾಂಪಿಟೇಷನ್ ಅಷ್ಟೇ ಐತೆ. ಸ್ವಂತ ಲೋಡಿಂಗ್ ಇದ್ದರೆ ಮಾತ್ರ ಗಾಡಿ ಮಾಡಿ. ನನಗೆ ಪರ್ಮನೆಂಟ್ ಲೋಡಿಂಗ್ ಐತಪ್ಪ, ನಾನು ಇದನ್ನೇ ಓಡಿಸ್ತೀನಿ ಅಂದರೆ ಮಾತ್ರ ಗಾಡಿ ಮಾಡಿ. ಇಲ್ಲಾಂದರೆ ದಯವಿಟ್ಟು ಯಾರು ಗಾಡಿಗಳು ಮಾಡೋಕ್ಕೆ ಹೋಗಬೇಡಿ. ನನಗೆ ತುಂಬ ಜನ ಕೇಳೋದಷ್ಟೇ, ಬ್ರೋ ನಾನು ಇವಾಗ ಆ ಕೆಲಸ ಮಾಡ್ತಿದ್ನಿ, ಈ ಕೆಲಸ ಮಾಡ್ತಿದ್ನಿ, ಗಾಡಿ ಮಾಡೋಣ ಅಂತಿದ್ದೀನಿ, ಗಾಡಿ ಮಾಡಬೇಕು. ಬನ್ನಿ ಒಂದು 2-3 ವರ್ಷ ಗಾಡಿ ಓಡಿಸಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಈಗ ದರ್ಶನ್ ಬ್ರೋನು ಪಾಪ ಗಾಡಿ ಮಾಡಬೇಕು ಅಂತ ಓಡಾಡಿದ್ರು. ನಾನೇ ಹೇಳಿದೆ, ಬ್ರೋ ಬೇಡ ಒಂದು ಸ್ವಲ್ಪ ದಿನ ನನ್ನ ಜೊತೆಗೆ ಬನ್ನಿ ಅಂತ ನಾನೇ ಕರ್ಕೊಂಬಂದಿರೋದು ಅವ್ರನ್ನ. ಸೀರಿಯಸ್ಸಾಗಿ ನಾನೇ ಕರ್ಕೊಂಬಂದಿರೋದು ಅವ್ರನ್ನ. ನೋಡೋಣ ಒಂದು 2 ತಿಂಗಳು 3 ತಿಂಗಳು ನೀವು ನಮ್ಮ ಜೊತೆಗೆ ಓಡಾಡಿದ್ರೆ ಗೊತ್ತಾಗುತ್ತೆ ಯಾವ್ದು ಬೆಸ್ಟು, ಯಾವ್ದು ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು ಅಂತಂದೆ ಇವಾಗ ನಮ್ಮ ಜೊತೆಗೆ ಓಡಾಡ್ತಾ ಇರೋದು. ಅನುಭವ ಇಟ್ಕೊಂಡು ಮಾಡಿ, ದಯವಿಟ್ಟು ಮಾಡಿಬಿಟ್ಟು ಯಾರು ಹಾಳಾಗೋಕೆ ಹೋಗಬೇಡಿ. ಹಂಗಂತ ಮಾಡಿದ್ರೆಲ್ಲ ಹಾಳಾಗ್ತಾರೆ ಅಂತಂದಲ್ಲ, ಉದ್ಧಾರ ಆಗಿರೋರು ಇದ್ದಾರೆ, ಹಾಳಾಗಿರೋರು ಇದ್ದಾರೆ. ನಮ್ಮ ನೋಡಿ ಗಾಡಿಗಳು ಎಷ್ಟು ಗಾಡಿ ಬಂದಿದ್ದಾವೆ ಅಂತ ನನಗೆ ಗೊತ್ತು. ಅದರಲ್ಲಿ ಎಷ್ಟು ಜನ ಉದ್ಧಾರ ಆಗಿರೋರು ಇದ್ದಾರೆ, ಹಾಳಾಗಿರೋರು ಇದ್ದಾರೆ, ಎರಡೂ ಈಕ್ವಲ್ ಆಗೇ ಇದ್ದಾವೆ. ಬಟ್ ನಾನು ಹೇಳೋದು ಅಷ್ಟೇ ಗುರು, ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಕೊಂಡು ಮಾಡ್ಕೊಂಡು ಮಾಡಿ. ಇವಾಗ ನಮಗೆಲ್ಲ ಗೊತ್ತಿದ್ದೆ ಹೋಗಿ ಈ ಥರ ಲಾಸ್ ಮಾಡ್ಕೊಂಬಂದಿದ್ವಿ, ಏನು ಮಾಡೋಕ್ಕಾಗಲ್ಲ. ಈ ಟ್ರಿಪ್ಪು ಝೀರೋ ಅಂದ್ಕೊಂಬಿಡಿ ಅಷ್ಟೇ, ಇನ್ನೇನಿಲ್ಲ. 15 ದಿನ ಸುಮ್ಮನೆ ಹಿಂಗೆ ಅಹಮದಾಬಾದ್ ಬರೋಣ ನೋಡ್ಕೊಂಬರಕ್ಕೆ ಹೋಗಿದ್ವಿ ಅಂದ್ಕೊಂಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈ ತಿಂಗಳು EMI ಕೈಯಿಂದ ಹಾಕಿ ಕಟ್ಟಬೇಕಷ್ಟೇ. ಇನ್ನು ನಮ್ಮ ಲೋಕಲಾಗಿ ದುಡಿತಿದ್ದಾವಲ್ಲ ಗಾಡಿ, ಅದ್ರದ್ಕಿಂತ ಇದಕ್ಕಾಗಿ ಕಟ್ಟಬೇಕಷ್ಟೇ. ಈ ಥರ ಆಗೋಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಹೊಸ್ದಾಗಿ ಗಾಡಿ ಮಾಡೋದ್ರ ಬಗ್ಗೆ ಆಗಲಿ, ಇಲ್ಲ ಇಷ್ಟು ಉಳಿದಿದ್ರ ಬಗ್ಗೆ ಆಗಲಿ. ಇನ್ನೊಂದು ಸ್ವಲ್ಪ ಜನ ಹೇಳ್ಬೋದು, ಅವತ್ತೇ ವಾಪಿಗೆ MT ಬಂದುಬಿಟ್ಟು ಲೋಡ್ ಮಾಡ್ಬೋದಿತ್ತು ಅಂತ. ಬಟ್ ಒಂದು ಹೋಪ್ ಅಷ್ಟೇ, ನಮ್ಗೆ ಅಲ್ಲಿ ಕಾದಿದ್ದು ಲೋಡ್ ಸಿಗುತ್ತೆ ಅನ್ನೋದೊಂದು ಹೋಪ್ ಇತ್ತು ಅಷ್ಟೇ. ಓಕೆ, ಕಮೆಂಟ್ ಸೆಕ್ಷನಾಗ ಹೇಳೋದು ಮಾತ್ರ ಮರಿಬೇಡಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.